ಮತ್ತೆ 2006ರ ರೀತಿಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯ ಸರ್ಕಾರ ತರಬೇಕು ಮತ್ತೆ ಮುಂದೆ ಅಂತ ಹೇಳಿದ್ದಾರೆ. ಮತ್ತೆ ಅದನ್ನೇ ಹೇಳಿದ್ರೆ ಇಷ್ಟು ಕ್ಲಿಯರಾಗಿ ಹೇಳಿದರೆ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ಗೆ ನಮ್ಮದು ಹೊಂದಾಣಿಕೆ ಅಂತ ಹೇಳಿದರೆ, ಲೋಕಲ್ ಬಾಡೀಸು ನಾವು ಹೋರಾಟ ಮಾಡ್ಕೋತೀವಿ ಅಂತ ಹೇಳಿ. ವೈ ಡು ಅನ್ನೆಸರ್ಲಿ ವೇಸ್ಟ್ ಯುವರ್ ಟೈಮ್? ಆಮೇಲೆ ಕೊನೆಯದಾಗಿ ಸಿದ್ದರಾಮಯ್ಯರು 23ಕ್ಕೆ ಹಾಸನದ ಸಭೆ ಮಾಡ್ತೀನಿ ಅಂತ ಹೇಳಿದರೆ, ಹೌದು, ಆ ಸಭೆನ ನಾವು ನಮ್ಮ ಶಕ್ತಿ ಎಷ್ಟಿದೆಯೋ ಗೊತ್ತಿಲ್ಲ ನನಗೆ. ನಮ್ಮ ಜಿಲ್ಲೆಯ ಜನ ಅಥವಾ ನಮ್ಮ ಸ್ನೇಹಿತರುಗಳು ಎಷ್ಟು ಮಟ್ಟಿಗೆ ಸಹಕರಿಸ್ತಾರೆ ಅನ್ನೋದ್ರ ಬಗ್ಗೆ ಸಭೆ ಆದಮೇಲೆ ಹೇಳ್ತೀನಿ. ಅವತ್ತು 1,00,000 ಜನ ಸೇರಿದ್ರು ಅಂತ ಅವ್ರು ಹೇಳ್ತಾರೆ. ಇನ್ನೊಂದು ಸಭೆ ಮಾಡಿದ್ದು 50,000-60,000 ಜನ ನಮ್ಮ ಬೈರೇಗೌಡರ ಮಗ ಕೃಷ್ಣ ಬೈರೇಗೌಡರು ಮಾಡಿದ್ರು. ರಾಜಣ್ಣ ಇದ್ದಾಗ ಒಂದು ಸಭೆ ಮಾಡಿದ್ರು, ಕೃಷ್ಣ ಬೈರೇಗೌಡರು ಒಂದು ಸಭೆ ಮಾಡಿದ್ದಾರೆ. ಈಗ ಮೊದಲನೇ ಸಭೆ ನಾವಲ್ಲಿ ಮಾಡ್ತಾಯಿದ್ದೀವಿ. ಇಲ್ಲಿ 18ನೇ ತಾರೀಕು ನಮ್ಮ ರಮೇಶ್ ಬಾಬು ಅವರ ರಮೇಶ್ ಗೌಡನ ಅವರ ನೇತೃತ್ವದಲ್ಲಿ ಸಭೆ ಮಾಡ್ತೀವಿ. ಎಷ್ಟು ಜನ ಸೇರಿಸ್ತಾರೆ ನೋಡೋಣ. ಇಲ್ಲ ಶರವಣ ಅಂತೂ ಹಣಕಾಸಿನ ಶಕ್ತಿ ಕೊಡ್ಬೋದು, ಜನ ಸೇರಿಸ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ನನಗೆ. ಅದರಿಂದ 18ನೇ ತಾರೀಕು ಇಲ್ಲೊಂದು ಸಭೆ ಮಾಡ್ತೀವಿ. 18ನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಕಾರ್ಯಕರ್ತರ ಸಭೆ ಮಾಡ್ತೇವೆ. ಸ್ವಲ್ಪ ದೊಡ್ಡ ಪ್ರಮಾಣದಲ್ಲೇ ಮಾಡ್ತೇವೆ. ನರೇಗಾದ್ದು ಮೊನ್ನೆ ನಾನು ಕ್ಲಿಯರ್ ಕಟ್ ಹೇಳಿದ್ದೇನೆ. ಅದ್ರ ಬಗ್ಗೆ ಮತ್ತೆ ಮರು ಪ್ರಸ್ತಾಪ ಬೇಡ. ಕ್ಲಿಯರ್ ಕಟ್ ಹೇಳಿದ್ದೇನೆ. ಯಾವ ಭಯ ಇಲ್ಲ ನನಗೆ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಅಲ್ಲಿಂದ ತದನಂತರ ಮಹಾತ್ಮ ಗಾಂಧಿಯ ಫೋಟೋನ ಯಾವ ಚುನಾವಣೆಯಲ್ಲಿ ಅವರು ಹಾಕೊಂಡು ಎಲೆಕ್ಷನ್ ಕ್ಯಾಂಪೇನ್ ಮಾಡಿದ್ದಾರೆ ಅಂತ ಹೇಳಿ ಯಾವುದಾದ್ರೂ ಹಳೆ ಪೋಸ್ಟ್ಗಳಿದ್ದರೆ ತಂದು ತೋರಿಸಿದ್ರೆ ನೀವು ನಾನು ನನ್ನ ಮಾತು ವಾಪಸ್ ತಗೋತೀನಿ. ಕೇರಳದಲ್ಲಿ ದೊಡ್ಡ ಮಟ್ಟದ ಸಂಘಟನೆ ಇದೆ. ಈ ಬಾರಿ ಚುನಾವಣೆಯಲ್ಲಿ ಯಾವ ಜೊತೆ ಇರ್ತೀರಿ ಸರ್? ಕೇರಳದಲ್ಲಿ LDF ಜೊತೆಗೆ ಇರ್ತೀರಾ ಸರ್? ಕೇರಳದಲ್ಲಿ ದೊಡ್ಡ ಶಕ್ತಿ ಇದೆ, ನಿಮಗೆ ಮಂತ್ರಿಗಳಾಗಿದ್ದೀರಿ ಅಲ್ಲಿ. ಸೊ ಕೇರಳದಲ್ಲಿ ಹೇಗೆ ನಿಮ್ಮ ಸ್ಟ್ಯಾಂಡ್ ಅಂತ ಸರ್? ಕೇಂದ್ರದಲ್ಲಿ ನಮ್ಮ ಸ್ಟ್ಯಾಂಡ್ ಏನು, ಕೇರಳದಲ್ಲಿ ನಮ್ಮ ಸ್ಟ್ಯಾಂಡ್ ಏನು? LDF ಜೊತೆಲ್ಲ ಇಂಡಿವಿಜುವಲ್. ಕೇರಳದಲ್ಲಿ ಕೇರಳದಲ್ಲಿ ನಮ್ಮ ಪಕ್ಷ ಏನಿತ್ತು, ನಮ್ಮ ಪಕ್ಷದವರೇ ಮಂತ್ರಿ ಇದ್ದರು. ಅವರು ಯಾವಾಗ ನಾವು NDA ಜೊತೆ ಸೇರಿದ್ವಿ, ಅವರು ಬಂದರು, ನನ್ನ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿದರು. ಸರ್, ನಮಗೊಂದು ಲೆಟ್ರ್ ಕೊಡಿ ಸರ್, ನೀವು NDA ಜೊತೆ ಸೇರಿರೋದ್ರಿಂದ ನಮ್ಮ ಪಕ್ಷ ನಾವು ಇಂಡಿವಿಜುವಲ್ ಆಗಿ ನಾವು ಎಡಪಂಥೀಯ ಪಕ್ಷದ ಜೊತೆ ಸೇರಿ ಹೋರಾಟ ಮಾಡಲಿಕ್ಕೆ ನಿಮ್ಮದೇನು ನಮ್ಮ ತಕರಾರಿಲ್ಲ ಅಂತೇಳಿ ಒಂದು ಲೆಟ್ರ್ ಕೊಡಿ ಅಂತ ಕೇಳಿದರು. ನಾನು ಆ ಲೆಟ್ರನ್ನ ಅವರಿಗೆ ಕೊಟ್ಟಿದ್ದೇನೆ. ಅವರು ಎಡಪಂಥೀಯ ಪಕ್ಷದವ್ರ ಜೊತೆ ಸೇರಿನೇ ಹೋರಾಟ ಮಾಡ್ತಾರೆ. ಇನ್ನೊಂದು ವಿಷಯ ಪ್ಲೀಸ್, ನಾವು ಮುಗುದಿಲ್ಲ ಸರ್.